ಏನ್ ಅಂಕಲ್ ಇದೆಲ್ಲ ಸರಿಯಾಗಿ ಬಂದಿಲ್ವಲ್ಲ? ಇದೆಲ್ಲ ಈಚೆ ಪ್ಲಾಂಟ್ ಮಾಡಿದ್ದು ಮಗು, ಸ್ವಲ್ಪ ದಿವಸ ಆಗ್ಬೇಕು. ಬುದ್ಧಿ, ನಿಮ್ ನೋಡಕ್ಕೆ ದೇವಕೇವ ಅವ್ರು ಬಂದವ್ರ. ಹೋಗು ಹೋಗು. ಹಲೋ ದೇವಕಿ. ಯಾಕೆ ಎದ್ಬಿಟ್ರಿ? ನೀವು ನಮ್ಮ ಮನೆಗೆ ಒಬ್ಬರೇ ಬರ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ಲ? ಇದೇ ಲಾಸ್ಟ್ ಟೈಮು ಕೂಡ. ದೇವಕಿ, ನಂಜುಂಡ, ಇನ್ಮೇಲೆ ನೀವು ನಮ್ಮ ಮನೆಗೆ ಬರಬಾರ್ದು. ನೀವು ನಮ್ಮ ಸಂಸಾರದಿಂದ ದೂರವಾದಷ್ಟು ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಅರ್ಥವಾಯ್ತು. ನಿಮ್ಮಕ್ಕ ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪ ಆರಿಸಿ. ಇಲ್ಲ, ಅವಳು ತನ್ನ ಅಂತರಂಗನೆಲ್ಲ ವಿವರವಾಗಿ ನಿಸ್ಸಂಕೋಚವಾಗಿ ಹೇಳ್ಕೊಂಡಿದ್ದಾಳೆ. ಆ ಗಳಿಗೆಯಿಂದಲೇ ನಿಮಗೂ ನಮಗೂ ಇದ್ದ ಸಂಬಂಧ ಕಡ್ದೋಯ್ತು. ಅದೆಲ್ಲ ಸಾಧ್ಯ? ನಿಮ್ಮಕ್ಕ ಎರಡೆಡೆ ಸರ್ಪ. ಅವಳಿಗೆ ಕ್ಯಾಪ್ಟನ್ ಐಶ್ವರ್ಯನೂ ಬೇಕು, ಈ ನಂಜುಂಡನ್ ಯವ್ವನನೂ ಬೇಕು. ಈ ಮಿಸ್ಟರ್, ಹಾಗೆ ಮಾತಾಡಕ್ ನಿಮ್ಗೆ ನಾಚಿಕೆ ಆಗೋಲ್ಲ? ನಮ್ಮ ಅಕ್ಕನ ಅಪರಾಧದಲ್ಲಿ ನಿಮ್ ಪಾಲು ಅರ್ಥ ಇದೆ. ನೋ, ನೆವರ್. ನಿಮ್ಮಕ್ಕ ಮದುವೆ ಆದ ಹೆಂಗಸು. ಆಕೆ ತನ್ನ ಮನಸ್ಸನ್ನು ಹತೋಟಿಲಿ ಇಟ್ಕೊಳ್ದೇ ಇದ್ದಿದ್ದು ಅವಳು ತಪ್ಪು. ಆಫ್ಟರ್ ಆಲ್ ಐ ಆಮ್ ಎನ್ ಯಂಗ್ ಮ್ಯಾನ್. ಯಂಗ್ ಮ್ಯಾನ್? ನಿಮ್ಮಂಥ ಯುವಕರು, ಸೋ ಕಾಲ್ಡ್ ಎಜುಕೇಟೆಡ್, ಸಿವಿಲೈಸ್ಡ್, ಮಾಡರ್ನ್ ಯೂತ್ಸ್ ಇಬ್ರು ಮದುವೆ ಆದ ಹೆಂಗಸಿನ ಸಂಪರ್ಕ ಇಟ್ಕೊಂಡಿದ್ದು ನಿಮ್ ತಪ್ಪಲ್ವೇ? ಅಂದ್ರೆ ನಾನ್ ನಿಮ್ಮನ್ ಮದ್ವೆ ಆಗೋಕೆ ಅಯೋಗ್ಯ ಅಲ್ಲ? ನೀವು ಅಯೋಗ್ಯರು ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಭವಿಷ್ಯ ಸುಖವೋ ದುಃಖವೋ ನಿನ್ನ ಒಂದು ಮಾತಿನ ತೀರ್ಮಾನದಲ್ಲಿದೆ. ನನಗೆ ನನ್ನ ಭವಿಷ್ಯಕ್ಕಿಂತ ನಮ್ಮ ಅಕ್ಕನ ಮನಃಶಾಂತಿಯೇ ಮುಖ್ಯ. ನಿಮ್ಮ ಅಕ್ಕನ ಮನಃಶಾಂತಿ ಕೂಡ ನನ್ನ ಕೈಲೇ ಇದೆ ದೇವಕಿ. ನನ್ನ ಒಂದೇ ಒಂದ್ ಮಾತಿನಿಂದ ಕ್ಯಾಪ್ಟನ್ ಮನೆ ಮಾನ ಮರ್ಯಾದೆ ಎಲ್ಲ ಊರ್ನ ನೆಗುಬಾಳಿ ಸಿಕ್ಕಿ ನಾಶ ಆಗೋಗುತ್ತೆ. ಮೈಂಡ್ ಇಟ್. ಬೆದರಿಸ್ತೀಯೇನೋ? ನೋಡೋಣ. ಏನ್ ಮಗು ಇದು? ಆ ಹುಡುಗಿ ಏನೇನೋ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಏನಿದು ನಿನ್ನ ಅವಾಂತರ? ಅಂಕಲ್, ಇದು ನನ್ನ ಪ್ರೈವೇಟ್ ವಿಷಯ. ಇದ್ರಲ್ಲಿ ನೀವು ತಲೆ ಹಾಕೊಂಡ್ ಬರ್ಬೇಡಿ. ನಿನ್ನ ಪ್ರೈವೇಟ್ ವಿಷಯಗಳು ಪರಿಶುದ್ಧವಾಗಿರ್ಬೇಕು ಅಂತಲೇ ನನ್ನ ಆಸೆನಪ್ಪ. ನಿನ್ನ ಕ್ಯಾಪ್ಟನ್ ಮನೆ ವ್ಯವಹಾರ ತೀರಾ ಲಿಮಿಟ್ ಮೀರಿ ಹೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಗು, ನಡೆದದ್ದೆಲ್ಲ ಮುಚ್ಚು ಮರೆ ಇಲ್ದೆ ಹೇಳಿದ್ರೆ ಸರಿ. ಇಲ್ದಿದ್ರೆ ನನಗ್ ತಿಳಿದಿರೋ ಅಷ್ಟನ್ನ ನಿಮ್ಮ ಅಪ್ಪನ ರಿಪೋರ್ಟ್ ಮಾಡೋದೇ ನನ್ನ ಡ್ಯೂಟಿ. ಹೇಳ್ಕೊ ಹೋಗಿ. ಏನ್ ಹೆದರ್ಸ್ತೀರೇನೋ? ನಂಜು, ನಮ್ಮನೆ ಹಂಗಿನ ಅನ್ನ ತಿನ್ಕೊಂಡ್ ಬಿದ್ದಿರೋ ನಾಯಿ ನನ್ನನ್ನ ಕಚ್ಚಕ್ ಬರ್ತೀಯ? ನಿಮ್ಮ ಹಂಗಿನ ಅನ್ನ ತಿನ್ಕೊಂಡು ನಿಮ್ಮನೇಲಿ ನಾಯಿ ಆಗ್ಬಿದ್ದಿರೋದೇನೋ ನಿಜ. ಆದ್ರೆ ನಾಯಿಗೆ ನಿಯತ್ತಿರೋದು ಅನ್ನೋದು ಮಾತ್ರ ಮರಿಬೇಡ ಮಗು. ಇನ್ನು ನಿನ್ನ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲ. ನಿನ್ನ ಯೋಗಕ್ಷೇಮ ನಿಮ್ಮ ಅಪ್ಪನೇ ನೋಡ್ಕೊಳ್ಳಿ. ನಾನು ಬರ್ತೀನಿ. ಗುಡ್ ಬೈ. ನಂಜುಂಡ,
ನಂಜುಂಡ, ನೀವು ನಮ್ಮನೆಗೆ ಬರ್ಕೊಡ್ದು ಅಂತ ಹೇಳಿಲ್ಲ, ಪುನಃ ಯಾಕೆ ಬಂದ್ರಿ? ಅಯೋಗ್ಯರು ಯಾವಾಗ ಎಲ್ಲಿಗ್ ಬೇಕಾದ್ರೂ ಬರ್ಬೋದ್ರಿ. ನಾನ್ ಬಂದಿರೋದು ಕ್ಯಾಪ್ಟನ್ ನೋಡಕ್ಕೆ. ಭಾವ ಮನೇಲಿಲ್ಲ, ಬರೋವರೆಗೂ ಕಾಯ್ತೀವ್ರಿ. ನೀವೇನ್ ಮಾತಾಡೋಕ್ ಬಂದಿದ್ದೀರಾ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನೀವೇನ್ ಹೇಳಿದ್ರು ನಮ್ ಭಾವ ಖಂಡಿತ ನಂಬಲ್ಲ. ಅವ್ರ ನಂಬ್ಸೋ ರೀತಿ ನನಗ್ ಗೊತ್ತಿದೆ ರೀ. ಏನ್ ಗೊತ್ತಿದೆ? ಏನಂದ್ರಿ? ಏನ್ ಗೊತ್ತು ಅಂದಿ? ಏನ್ ಗೊತ್ತು ಅಂದ್ರ, ನಿಮ್ಮಕ್ಕ ನನ್ ಜೊತೆಲಿ ಎಡ್ಕಲ್ ಗುಡ್ಡಕ್ ಬಂದಿದ್ದನ್ನ ಅವ್ರ ಗಂಡಂಗ್ ಹೇಳಿದಾರ. ಕೇಳ್ರಿ ಕೇಳ್ರಿ. ಗುಡ್ ಈವ್ನಿಂಗ್ ಕ್ಯಾಪ್ಟನ್. ಅರೆ ಕ್ಯಾಪ್ಟನ್, ನಿಮ್ಮ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕಾಗಿದೆ. ಸ್ವಲ್ಪ ಹೊರಗೆ ಬರ್ತೀರಾ? ಪ್ರೈವೇಟ್ ಆಗಿ ನನ್ನ ಹತ್ರ? ನಡ್ಬೇಡಿ ಕ್ಯಾಪ್ಟನ್. ಕ್ಯಾಪ್ಟನ್, ಇದು ನಿಮಗೆ ಗೊತ್ತಿಲ್ಲದೆ ಇರೋ ನಿಮ್ಮ ಸಂಸಾರದ ಒಂದು ಕೊಟ್ಟು. ನನ್ನ ಸಂಸಾರದಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಕೊಟ್ಟು. ನಂಜುಂಡ ನಿಮ್ಮನ್ನ ತಮಾಷೆ ಮಾಡ್ತಾ ಇದ್ದಾರೆ. ತಮಾಷೆ ಅಲ್ಲ ಕ್ಯಾಪ್ಟನ್, ಸತ್ಯ, ಫ್ಯಾಕ್ಟ್, ಟ್ರೂತ್. ನೋಡಿ, ಸ್ವಲ್ಪ ಬರ್ತೀರಾ? ನೀನು ಸುಮ್ಮನೆ ಇರುತ್ತಾಯಿ. ಯಾಕೆ ಕತ್ಲಲ್ಲಿ ಇರ್ತಿದ್ದಿ? ದೀಪ ಹಾಕೋಬಾರ್ದೆ? ಬಿಡಿ, ದೀಪ ಹಾಕ್ಬಿಡಿ. ನನ್ನ ಅಂತರಂಗದ ಕತ್ಲೆಯಲ್ಲಿ ನಡೆದ ಕೆಟ್ಟ ಕಥೆಯನ್ನು ಬೆಳಕಿನಲ್ಲಿಂತು ಮುಖ ತೋರಿಸಿ ಹೇಳು ಆತ್ಮಶಕ್ತಿ ನನ್ನಲ್ಲಿಲ್ಲ. ಮಾಧವಿ, ನಾನು ಈ ಕಡೆ ವಾತ್ಸಲ್ಯನೂ ಬಿಡ್ಲಾರದೆ, ಆ ಕಡೆ ಕಾಮದ ಹಂಬಲಾನು ಹತ್ತಿಕ್ಕಲಾರದೆ, ಪಾಪ ಕೂಪಕ್ಕೆ ಜಾರ ಬಿದ್ದ ಒಂದು ಹೊಲಸು ಜೀವ, ಹೊಲಸು ಜೀವ. ಮಾಧವಿ, ಆ ದಿನ ನೀವು ಕಲ್ಲಿಕೋಟಕ್ಕೆ ಹೋದ್ಮೇಲೆ ನಾನು ನಂಜುಂಡನ ಜೊತೆಲಿ ಒಬ್ಬಳೆ ಎಡಕಲ್ ಗುಡ್ಡಕ್ಕೆ ಹೋದೆ. ನಾನ್ ನಿಮಗೆ ಮಾಡಿದ ಈ ನಂಬಿಕೆ ದ್ರೋಹಕ್ಕೆ ನಿಮಗೆ ಇಷ್ಟ ಬಂದ ಶಿಕ್ಷೆ ಕೊಡಿ, ನಿಮಗೆ ಇಷ್ಟ ಬಂದ ಶಿಕ್ಷೆ ಕೊಡಿ. ಇದರಲ್ಲಿ ಯಾರ ಅಪರಾಧವೂ ನನಗೆ ಕಾಣ್ತಾ ಇಲ್ಲ. ಪ್ರೇಮದ ಮೇಲೆ
ಕಾಮ ನಡೆಸಿರೋ ಹೋರಾಟ ಇದು. ಮಾಧವಿ, ಯೋಚನೆ ಮಾಡಿ ನಿರ್ಧಾರವಾಗಿ ಹೇಳು. ಈಗ ನಿನ್ನ ಮನಸ್ಸಿನಲ್ಲಿ ನೆಲೆಸಿರೋದು ಕಾಮವು, ಪ್ರೇಮವು, ನಂಜುಂಡನು, ನಾನು? ನೀವೇ 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 ನಂಜುಂಡ, ನೀನ್ ಹೇಳಬೇಕು ಅಂತಿದ್ದ ನನ್ನ ಸಂಸಾರದ ಗುಟ್ನ ಮಾಧವಿನೇ ಎಲ್ಲ ವಿಶದವಾಗಿ ಹೇಳ್ಬಿಟ್ಲಪ್ಪ. ನಂಜುಂಡ, ಕಾಮ ಅಂತರಂಗದ ಅತ್ಯಂತ ಕ್ರೂರ ವೈರಿ. ಪ್ರೇಮ ಒಂದಕ್ಕೆ ಇರುವುದು, ಅದನ್ನು ಗೆಲ್ಲೋ ಶಕ್ತಿ. ಇಷ್ಟು ದಿನ ಕಾಮದ ಬಲೆಯಲ್ಲಿ ಬಿದ್ದಿದ್ದ ನನ್ನ ಮಾಧವಿ ಇಂದು ಪ್ರೇಮದಿಂದ ಮತ್ತೆ ನನ್ನನ್ನು ಗೆದ್ದಿದ್ದಾಳೆ. ಕಾಮದ ಪ್ರತೀಕವಾದ ನಿನ್ನ ಸ್ನೇಹ ಇನ್ನವಳಿಗೆ ಬೇಡ. ನಂಜುಂಡ, ಪ್ಲೀಸ್ ಗೋ ಔಟ್. I said, please go out. I said,